Hi, Veeresh. Yeah, hi ma'am. How are you, ma'am? How are you? I'm fine. Good, Yeah, Veeresh. I'm What about fine. you? Okay. So this is Aruna from Quality Department, Veeresh. I just want to take a feedback interview from your side. So before starting that, first of all, congratulations for your placements, Veeresh. Yeah, thank you so much, ma'am. Thank you so Yeah. much. Can you introduce about yourself, Veeresh? Nim college, ಮತ್ತೆ nim hometown, and presently what you're doing. Actually, ನಾ ಬಂದ್ಬಿಟ್ಟು ಗುಲ್ಬರ್ಗ ಇಂದ ಬಂದಿದ್ದು ನಾನು. ನಂದು ಡಿಪ್ಲೊಮಾ ಸಿವಿಲ್ ಬಂದ್ಬಿಟ್ಟು MA ಪಾಲಿಟೆಕ್ನಿಕ್ ರಾಜೇಂದ್ರ ಇಲ್ಲೇ ಬೆಂಗಳೂರಲ್ಲೇ ಕಂಪ್ಲೀಟ್ ಆಗಿತ್ತು. ನಾ ಬೆಂಗಳೂರಿಗೆ ಬಂದ್ಬಿಟ್ಟು ಆಕ್ಚುಲಿ 4 years ಆಯ್ತು. ನನ್ಗೆ ಕನ್ಸ್ಟ್ರಕ್ಷನ್ ಇವಾಗ ಸಪೋಸ್ ಸಿವಿಲ್ ಎಲ್ಲ ಮುಗಿದ್ಮೇಲೆ ಡಿಪ್ಲೊಮಾ ಮುಗಿದ್ಮೇಲೆ ಇಂಜಿನಿಯರಿಂಗ್ ಮುಗಿದ್ಮೇಲೆ ಆಕ್ಚುಲಿ ಎಲ್ರು ರೆಫರ್ ಮಾಡೋದಂದ್ರೆ ಕನ್ಸ್ಟ್ರಕ್ಷನ್ ರೆಫರ್ ಮಾಡ್ತಾರೆ. ಬಟ್ ನನ್ಗೆ ಇಂಟೀರಿಯರ್ ಅಂದ್ರೆ ಇಷ್ಟ ಮ್ಯಾಮ್ ನಂಗೆ. ಬಟ್ ಅದು ಇಂಟೀರಿಯರ್ ಅಂದ್ರೆ ಏನು, ಅದ್ರ ಬಗ್ಗೆ ಏನಂತ ತಿಳ್ಕೊಬೇಕಂತ ಬಾಳೆ ಆಸೆ ಇತ್ತು. ಸೊ ಅದಕ್ಕೆ ನಮ್ ಫ್ರೆಂಡ್ ಪೃಥ್ವಿ ಅಂತಿದ್ದ, ಅವ್ರನ್ನ ಆಕ್ಚುಲಿ ರೆಫರ್ ಮಾಡಿದ್ದಿದ್ದು CMTI. ಇಲ್ಲಿ ಅವಾಗ ನಾನ್ ಗೊತ್ತಾದ್ಮೇಲೆ ನಾನು ಇವಾಗ ಇಲ್ಲಿ ಬಂದ್ಬಿಟ್ಟು ಕೇಳಿದ್ಮೇಲೆ ಈ ತರ ಇದೆ, ಒಳ್ಳೆ ಟೀಚಿಂಗ್ ಮಾಡ್ತಾರೆ, ಎಲ್ಲ ಹೇಳ್ಕೊಡ್ತಾರೆ, ಸೈಟ್ ವಿಸಿಟ್ ಎಲ್ಲ ಮಾಡಿಸ್ತಾರೆ ಅಂತ ಎಲ್ಲ ಗೊತ್ತಾಯ್ತು. ನನ್ ನೆಕ್ಸ್ಟ್ ಡೇ ಆಕ್ಚುಲಿ ನಾನು ಬಿಫೋರ್ ಸಾಯಂಕಾಲ ಕಾಲ್ ಮಾಡಿದ್ದು, ನೆಕ್ಸ್ಟ್ ಡೇ ಬಂದ್ಬಿಟ್ಟು ಅಲ್ಲಿ ಅಡ್ಮಿಷನ್ ಆಗಿದ್ದು ನಾನು CMTI ಇಲ್ಲಿ. ಬಟ್ ನಾ ಇಲ್ಲಿ ಬಂದ್ಮೇಲೆ ಅವಾಗ ಗೊತ್ತಾಯ್ತು, ಓಕೆ ಈ ತರ ಇದೆ. ನಾನು ಇವಾಗ ಇವನ್ ಸಿವಿಲ್ ಅಂದ್ರೆ ಒಂದು 10% ಅಲ್ಲಿ ನಂಗೆ ಆಕ್ಚುಲಿ 1% ಅಷ್ಟೇ ನಾಲೆಜ್ ಇತ್ತು. ಇಲ್ಲಿ ಬಂದು ಒಂದು 8-9% ನಾಲೆಜ್ ನಾನು ಗೇನ್ ಮಾಡಿದ್ದೀನಿ ಮ್ಯಾಮ್. ನಾನು ಇಲ್ಲಿ ಬಂದ್ಬಿಟ್ಟು ಒಳ್ಳೆ ಲೆಕ್ಚರ್ಸ್ ಅಲ್ಲಿ ಯಾರೇ ಒಳ್ಳೆ ಸ್ಟಾಫ್ಸ್ ಇದಾರೆ ಇಲ್ಲಿ, ಹೆಲ್ಪ್ ಮಾಡ್ತಾರೆ. ನಮ್ ಫ್ಯೂಚರ್ಗೆ ನಮ್ ಕೆರಿಯರ್ಗೆ ಏನಾದ್ರೂ ನಮ್ಗೆ ಹೆಲ್ಪ್ ಮಾಡ್ತಾರೆ ಇಲ್ಲಿ. ಓಕೆ ವೀರೇಶ್. ಸೊ ನೀವ್ ಏನೇನ್ ಕಲ್ತ್ರಿ? ಸೊ ಇಂಟೀರಿಯರ್ಸ್ ಬಗ್ಗೆ ಹೇಳಿದ್ರಲ್ವಾ, ಏನೋ ನಾಲೆಜ್ ಇಲ್ಲ ಅಂತ. ಸೊ ಇಂಟೀರಿಯರ್ಸ್ ಬಗ್ಗೆ ಏನೇನ್ ಕಲ್ತ್ರಿ, ಕನ್ಸ್ಟ್ರಕ್ಷನ್ ಬಗ್ಗೆ ಏನೇನ್ ಕಲ್ತ್ರಿ, ಅದ್ರ ಬಗ್ಗೆ ಹೇಳ್ಬೋದಾ? ಹಾ ಮ್ಯಾಮ್, ಹೇಳ್ತೀನಿ ಮ್ಯಾಮ್. ಇಂಟೀರಿಯರ್ಸ್ ಅಂದ್ರೆ ಇಂಟೀರಿಯರ್ಸ್ ಇಲ್ಲಿ ಅಷ್ಟೇ. ಸಪೋಸ್ ಯಾವ ಕಾಲೇಜಲ್ಲಿ ಆಗ್ಲಿ ಎಲ್ಲಾದ್ರೂ ಆಗ್ಲಿ ನಮ್ಗೆ ಅಲ್ಲಿ ನಮ್ಗೆ ಥಿಯರಿಟಿಕಲ್ ನಾಲೆಜ್ ಅಷ್ಟೇ ಕೊಡ್ತಿದ್ರು. ಬಟ್ ಇಲ್ಲೆಲ್ಲ ಬಂದ್ಬಿಟ್ಟು ನಾವು ಪ್ರಾಕ್ಟಿಕಲ್ ನಾಲೆಜು, ಇಂಟೀರಿಯರ್ಸ್ ಅಲ್ಲಿ ಸೈಟ್ ವಿಸಿಟ್ ಮಾಡಿಸಿದ್ರು. ಇಂಡಿಯನ್ ವುಡ್ ಅಲ್ಲಿ, ಐಕೆ ಅಲ್ಲಿ, ಹೋಮ್ ಲೈನ್ ಅಲ್ಲಿ, ಡಿಸೈನ್ ಈ ತರ ಎಲ್ಲ ಫ್ಯಾಕ್ಟ್ರಿ ವಿಸಿಟ್ ಮಾಡಿಸಿದ್ರು. ಬಟ್ ಫ್ಯಾಕ್ಟ್ರಿ ಯಾವ ತರ ಮಾಡ್ತಾರೆ, ಯಾವ ತರ ಪ್ರೊಡಕ್ಟ್ಸ್ ರೆಡಿ ಆಗುತ್ತೆ ಅಂತ ಅದೆಲ್ಲ ನಮ್ಗೆ ಐಡಿಯಾನೇ ಇರಲಿಲ್ಲ ಆಕ್ಚುಲಿ ಆ ತರ ಎಲ್ಲ ಮಾಡ್ತಾರೆ ಅಂತ. ನಮ್ಗೆ CMTI ಹೆಲ್ಪ್ ತಗೊಂಡ್ಬಿಟ್ಟು ನಾವು CMTI ಅವರು ನಮ್ಗೆ ಫ್ಯಾಕ್ಟ್ರಿ ವಿಸಿಟ್ ಮಾಡಿಸಿದ್ರು. ಅದೆಲ್ಲ ನೋಡಕ್ ಒಂಥರ ಹೆಲ್ಪ್ಫುಲ್ ಆಯ್ತು ಮ್ಯಾಮ್. ಅದಕ್ಕೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ನಾಲೆಜ್ ಇತ್ತು ಸ್ವಲ್ಪ, ಅಂದ್ರೆ ಜಾಸ್ತಿ ಏನಿಲ್ಲ. ಬಟ್ ಸೈಟ್ ವಿಸಿಟ್ ಆದ್ಮೇಲೆ ಒಂದ್ ಸ್ವಲ್ಪ ಸೈಟ್ ವಿಸಿಟ್ ಮಾಡಿಸಿದ್ರು ರೆಡ್ಡಪ್ಪ ಸರ್ ಅಂತ. ಅವ್ರ ಹೆಲ್ಪ್ ಇಂದ ಸ್ವಲ್ಪ ಸೈಟ್ ವಿಸಿಟ್ ಮಾಡಿದ್ವಿ, ಯಾವ ತರ ಮಾಡ್ತಾರೆ. ಇವಾಗ ವಿಕ್ಟೋರಿಯಾ ಸೈಟ್ ಇದೆಯಾ, ವಿಕ್ಟೋರಿಯಾ ಸೈಟ್ ವಿಸಿಟ್ ಮಾಡಿದ್ವಿ. ಅಂದ್ರೆ ಅಲ್ಲಿ ಯಾವ ತರ ಕನ್ಸ್ಟ್ರಕ್ಟ್ ನಡೆಯುತ್ತೆ, ಅಲ್ಲಿ ಯಾವ ತರ ಬ್ಲಾಕ್ಸ್ ಯೂಸ್ ಮಾಡ್ತಾರೆ, ಅಲ್ಲಿ ಯಾವ ತರ ರೂಲ್ಸ್ ರೆಗ್ಯುಲೇಷನ್ಸ್ ಯಾವ ತರ ಇರುತ್ತೆ ಎಲ್ಲ ನಮ್ಗೆ ಗೊತ್ತಿರಲಿಲ್ಲ. ಅದು ಆಕ್ಚುಲಿ ಬಂದ್ಬಿಟ್ಟು ಹೆಲ್ಪ್ ಆಯ್ತು. ನಟರಾಜನ್ ಸರ್ ಇದಾರ ಅಂತ, ಅವರು ತುಂಬಾ ಅವರಿಂದ ಕೇಳಂಗಿಲ್ಲ ಅಷ್ಟು ನಾಲೆಜ್ ಗೇನ್ ಮಾಡಿದೀವಿ ನಾವು ಮ್ಯಾಮ್. ಸೊ ಅಶೋಕ್ ಸರ್ ಒಂದು ಕೆರಿಯರ್ ಗೈಡೆನ್ಸ್ ಮತ್ತೆ ಇಂಟರ್ವ್ಯೂ ಗೈಡೆನ್ಸ್ ಎಲ್ಲ ಹೇಗ್ ಕೊಟ್ರು ವೀರೇಶ್? ಆಕ್ಚುಲಿ ನಾನು ಇಲ್ಲಿ ಬರೋ ಮುಂಚೆ ನಂಗೆ ಇಂಟರ್ವ್ಯೂ ಯಾವ ತರ ಕ್ರ್ಯಾಕ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ ಮ್ಯಾಮ್. ಇಂಟರ್ವ್ಯೂ ಕ್ರ್ಯಾಕ್ ಮಾಡಕ್ಕೆ ಫಸ್ಟ್ ನಮ್ ಕಾನ್ಫಿಡೆನ್ಸ್ ಬರ್ಬೇಕು ಮ್ಯಾಮ್. ಆ ಕಾನ್ಫಿಡೆನ್ಸ್ ಲೆವೆಲ್ ಇರ್ಲಿಲ್ಲ ನನ್ಗೆ. ಬಟ್ ಇಲ್ಲಿ ಬಂದ್ಮೇಲೆ ನಂಗೆ ನಾ ಯಾವ್ದೇ ಇಂಟರ್ವ್ಯೂ ಹೋಗ್ಲಿ ನಾ ಕ್ರ್ಯಾಕ್ ಮಾಡ್ತೀನಿ ಅಂತ ನಂಗೆ ಎಬಿಲಿಟಿ ಇದೆ ಮ್ಯಾಮ್. ನಿಮ್ಗೆ ಇವಾಗ ಆ ತರ ಎಬಿಲಿಟಿ ತಂದ್ಕೊಟ್ಟು ಅಶೋಕ್ ಸರ್ ಆಗ್ಲಿ, ಯಾರಾದ್ರೂ ಆಗ್ಲಿ, ನಟರಾಜನ್ ಸರ್ ಆಗ್ಲಿ, ಅಶೋಕ್ ಸರ್ ಆಗ್ಲಿ, ಯಾರಾದ್ರೂ ಆಗ್ಲಿ. ಬಟ್ ನಂಗೆ ಫಸ್ಟ್ ಆಫ್ ಆಲ್ ಇಲ್ಲಿ ಬರಕ್ಕಿಂತ ಮುಂಚೆ ಇಂಗ್ಲಿಷ್ ಬರ್ತಿತ್ತು, ಬಟ್ ಆ ರೇಂಜ್ ಎಲ್ಲ ಮಾತಾಡೋ ರೇಂಜ್ ಎಲ್ಲ ಬರ್ತಾ ಇರ್ಲಿಲ್ಲ. ಬಟ್ ಇಲ್ಲಿ ಬಂದ್ಮೇಲೆ ಐ ಕ್ಯಾನ್ ಮ್ಯಾನೇಜ್ ಇನ್ ಎವ್ರಿ ಸಿಚುವೇಶನ್. ಬಟ್ ಯಾವ ಸಿಚುವೇಶನ್ ಅಲ್ಲೂ ಮ್ಯಾನೇಜ್ ಮಾಡ್ತೀನಿ ಅಂತ ನಂಗೆ ಕಾನ್ಫಿಡೆನ್ಸ್ ಇದೆ ಮ್ಯಾಮ್. ನನ್ಗೆ ಯಾರ ಹತ್ರನೂ ಇಂಟರ್ವ್ಯೂ ಹೋಗ್ಲಿ ನಾ ಕ್ರ್ಯಾಕ್ ಮಾಡ್ತೀನಿ ಅಂತ ನಂಗೆ ಎಬಿಲಿಟಿ ಇದೆ. ಅಷ್ಟ್ ಕಲ್ತಿದೀನಿ ಮ್ಯಾಮ್. ಅಷ್ಟ್ ಸಾಕಲ್ಲ ಮ್ಯಾಮ್ ನಂಗೆ. ಓಕೆ, ದಟ್ ಇಸ್ ಗುಡ್ ಟು ಹಿಯರ್ ವೀರೇಶ್. ಯಸ್ ಮ್ಯಾಮ್. ಫೈನ್. ಸೊ ದೆನ್ CMTI ಆಪ್ ಬಗ್ಗೆ ಹೇಳಿ. ಆಕ್ಚುಲಿ CMTI ಬಂದ್ಬಿಟ್ಟು ಒಂಥರ ನಮ್ಗೆ ಲರ್ನಿಂಗ್ ಪ್ರೊಸೆಸ್. ಸಪೋಸ್ ನಮಗೆ ಆಫ್ಲೈನ್ ನಮ್ಗೆ ಆಫ್ಲೈನ್ ಬರಕ್ ಆಗಿಲ್ಲ, ಯಾವ್ದು ಸಿಚುವೇಶನ್ ಬರಕ್ ಆಗಿಲ್ಲ ಅಂದ್ರು ಅದೇ ತರ ಸೇಮ್ ಆಫ್ಲೈನ್ ಯಾವ್ದು ಇರುತ್ತೆ ಹೇಳ್ತಾರಲ್ಲ ಅದೇ ತರ ನಾವು ಆನ್ಲೈನ್ ಕ್ಲಾಸ್ ಅಂದ್ರೆ CMTI ಆಪ್ ಅಲ್ಲೂ ತಿಳ್ಕೊಬಹುದು ಮ್ಯಾಮ್. ನಾವು ನಮ್ಗೆ ಎಲ್ಲಿ ಯಾವ್ದೆಲ್ಲ ಕನ್ಸ್ಟ್ರಕ್ಷನ್ ನಾಲೆಜ್ ಆಗ್ಲಿ, ಇಂಟೀರಿಯರ್ಸ್ ನಾಲೆಜ್ ಆಗ್ಲಿ, ಯಾವುದೇ ನಾಲೆಜ್ ಅನ್ನು CMTI ಆಪ್ ಅಲ್ಲಿ ತಿಳ್ಕೊಬಹುದು ಮ್ಯಾಮ್. ನಾವು ಯಾವ ಸಿಚುವೇಶನ್ ಅಲ್ಲೂ ತಿಳ್ಕೊಬಹುದು ಮ್ಯಾಮ್. ಅಂದ್ರೆ ಇವಾಗ ಸಪೋಸ್ ಇವಾಗ ಕ್ಲಾಸ್ ಮಿಸ್ ಮಾಡಿದೀನಿ ಅಂದ್ರೆ ಅದೇ ಕ್ಲಾಸ್ ನಾವು ಯಾವಾಗ ಬೇಕಾದ್ರೂ ಕೇಳ್ಬೋದು ಅದ್ರಲ್ಲಿ.
ರೆಕಾರ್ಡಿಂಗ್ ಕ್ಲಾಸಸ್. ಓಕೆ, ಸೊ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಬಗ್ಗೆ ಮಾತಾಡೋಣ. So Okay. before joining CMTI and after joining CMTI, any changes in your confidence? ಹಾ ಮ್ಯಾಮ್, ತುಂಬಾ ಎನಿ ಚೇಂಜಸ್ ಅಲ್ಲ, ತುಂಬಾನೇ ಚೇಂಜಸ್ ಆಗ್ಬಿಟ್ಟಿದೆ ನಾನು. ಆಕ್ಚುಲಿ CMTI ಬರೋ ಮುಂಚೆ ಹಂಗ ಆತರ ಆಕ್ಚುಲಿ ಬಿ ಫ್ರಾಂಕ್ ಅಂದ್ರೆ ಪರ್ಕಿ ತರ ಇದ್ದೆ, ಆತರ ಇದ್ದೆ. ಬಟ್ CMTI ಬಂದ್ಮೇಲೆ ಒಂಥರ ಡಿಸೆನ್ಸಿ, ಪ್ರೊಫೆಷನಾಲಿಟಿ, ಯಾರ ಜೊತೆ ಯಾವ ತರ ಬಿಹೇವ್ ಮಾಡ್ಬೇಕು, ಯಾರ ಜೊತೆ ಯಾವ ತರ ಬಿಹೇವ್ ಮಾಡ್ಬೇಕು, ಯಾವ ತರ ನಡ್ಕೋಬೇಕು, ಅದೆಲ್ಲ ಕಲ್ತಿದ್ದೀನಿ ಮ್ಯಾಮ್ ನಾನು. ನನ್ಗೆ ಆಕ್ಚುಲಿ CMTI ಬರೋ ಮುಂಚೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಮ್ಯಾಮ್ ನಂಗೆ. ಅಂದ್ರೆ ಯಾರ ಜೊತೆ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕಾದ್ರೆ ಏನಾದ್ರು ಮಿಸ್ ಆಗ್ಬಿಡ್ತೀನೋ, ಏನಾದ್ರು ತಪ್ಪಾಗಿ ಹೇಳ್ಬಿಡ್ತೀನೋ ಅಂತ ಆತರ ಇತ್ತು. ಬಟ್ ಇವಾಗ ಐ ಕ್ಯಾನ್ ಟಾಕ್ ವಿತ್ ಎನಿವನ್ ಮ್ಯಾಮ್. Fine. Okay. So what about CMTI staffs and all, Veeresh? Like ಅವರೆಲ್ಲ ಹೇಗಿದ್ರು throughout the coordination? ಮ್ಯಾಮ್ ಆಕ್ಚುಲಿ CMTI ಸ್ಟಾಫ್ ಬಗ್ಗೆ ಮಾತಾಡಂಗೆ ಇಲ್ಲ ಮ್ಯಾಮ್, ಅಷ್ಟು ಮಸ್ತಾಗಿ ಟೀಚ್ ಮಾಡ್ತಾರ ಅವರು. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನಟರಾಜನ್ ಸರ್ ಮ್ಯಾಮ್, ಅಂದ್ರೆ ಬಟ್ ಫುಲ್ ಒಂಥರ ಕನ್ಸ್ಟ್ರಕ್ಷನ್ ಅಂದ್ರೆ, ಈಗ ಸಪೋಸ್ ಎಲ್ಲಾದ್ರೂ ಹೋಗ್ಲಿ ಹೊರಗಡೆ ಬೇರೆ ಕೋರ್ಸ್ ಮಾಡ್ಬೇಕಂದ್ರೆ ಅವ್ರು ಸ್ಟಾರ್ಟಿಂಗ್ ಅಂದ್ರೆ ಇವ್ರಿಗೆಲ್ಲ ಬೇಸಿಕ್ ಗೊತ್ತಿರುತ್ತೆ ಅಂದ್ಬಿಟ್ಟು ಒಂದ್ ರೇಂಜಿಗೆ ಒಂದು ಫ್ಲೋ ಹೇಳ್ಕೊಡ್ತಾರೆ. ಬಟ್ ಇವಾಗ ನಟರಾಜನ್ ಸರ್ ಬಂದ್ಬಿಟ್ಟು ನಾವು ಒಂಥರ ಚಿಕ್ಕ ಹುಡುಗ ತರ ಫುಲ್ ಬೇಸಿಕ್ ಇಂದ ಬೇಸಿಕ್ ರೀಡಿಂಗ್ ಆಫ್ ಡ್ರಾಯಿಂಗ್ಸ್ ಆಗಲಿ, ಕನ್ಸ್ಟ್ರಕ್ಷನ್ ಸೀಕ್ವೆನ್ಸ್ ಆಗಲಿ, ಯಾವ ತರ ಮಾಡ್ತಾರೆ, ಇದಕ್ಕೆ ಏನಂತಾರೆ, ಪ್ರಾಪರ್ ಟೆಕ್ನಿಕಲ್ ವರ್ಡ್ಸ್ ಆಗ್ಲಿ ಎಲ್ಲ ಹೇಳ್ಕೊಡ್ತಾರೆ. ಸಪೋಸ್ ಇವಾಗ ಏನಾದ್ರು ಕನ್ಸ್ಟ್ರಕ್ಷನ್ ಅಲ್ಲಿ ನೋಡಿದ್ರೆ ಟೆಕ್ನಿಕಲ್ ವರ್ಡ್ಸ್ ಗೊತ್ತಿರಲ್ಲ. ಆಕ್ಚುಲಿ ನಾವು ಟೆಕ್ನಿಕಲ್ ಸ್ಟೂಡೆಂಟ್ಸ್ ಅಲ್ವಾ, ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ಸ್ ಆಗ್ಲಿ, ಯಾರು ಟೆಕ್ನಿಕಲ್ ಸ್ಟೂಡೆಂಟ್ಸ್, ನಮ್ಗೆ ಟೆಕ್ನಿಕಲ್ ವರ್ಡ್ಸ್ ಅದಕ್ಕೆ ಏನಂತಾರೆ. ಇವಾಗ ಮೇಸ್ತ್ರಿಗೆ ನಮ್ಗೆ ಒಂಥರ ಡಿಫ್ರೆನ್ಸ್ ಇರ್ಬೇಕಲ್ಲ ಮ್ಯಾಮ್. ಸಪೋಸ್ ಅವ್ರ ಮೇಸ್ತ್ರಿ ಅನ್ನೋದು, ಇವಾಗ ಮೇಸ್ತ್ರಿ ಅನ್ನೋದು ಬೇರೆ, ಲೇಬರ್ ಅನ್ನೋದು ಬೇರೆ ಅಲ್ವಾ. ಟೆಕ್ನಿಕಲ್ ಎಷ್ಟು ಒಂಥರ ಪ್ರೊಫೆಷನಲ್ ಆಗಿ ಒಂಥರ ರೆಡಿ ಮಾಡಿದಾರೆ ಮ್ಯಾಮ್ ನಮ್ಗೆ ನಟರಾಜನ್ ಸರ್. ನಮ್ಗೆ ಏನೇ ನಾಲೆಜ್ ಇರಲಿಲ್ಲ, ಈ ತರ ಇರುತ್ತೆ ಅಂತಾನೆ ಗೊತ್ತಿರಲಿಲ್ಲ ಆಕ್ಚುಲಿ ಕನ್ಸ್ಟ್ರಕ್ಷನ್ ಅಲ್ಲಿ. ಆತರ ಎಲ್ಲಾ ಡಯಾಗ್ರಾಮ್ಸ್ ಎಲ್ಲ ಹೇಳ್ಕೊಟ್ಟು ಒಂಥರ ತುಂಬಾ ಹೆಲ್ಪ್ ಮಾಡಿದಾರೆ ಮ್ಯಾಮ್ ನಟರಾಜನ್ ಸರ್. ನಮ್ ಕೆರಿಯರ್ಗೂ ತುಂಬಾ ಹೆಲ್ಪ್ ಮಾಡ್ತಾರೆ ಮ್ಯಾಮ್ ನಟರಾಜನ್ ಸರ್ ಅವರು. Okay, Veeresh, fine. So I hope you're happy with your placements, ಅಲ್ವಾ? ಯಾ ಮ್ಯಾಮ್. ಇನ್ನ ಬಂದ್ಬಿಟ್ಟು ಸಂತೋಷ್ ಅವರು ಇಂಟೀರಿಯರ್ಸ್ ಅಲ್ಲಿ ಅವರು ತುಂಬಾ ಸ್ಕೆಚ್ ಅಪ್ ಆಗ್ಲಿ, ಏನೇ ಆಗ್ಲಿ ತುಂಬಾ ಹೆಲ್ಪ್ ಮಾಡ್ತಾರೆ ನಮ್ಗೆ ಏನೇ ಗೊತ್ತಿಲ್ಲ ಅಂದ್ರು ನಾವು ನಮ್ ಎಲ್ಲಿ ಕೂತಿರ್ತೀವಿ ಅಲ್ಲಿ ಪ್ಲೇಸಿಗೆ ಬಂದ್ಬಿಟ್ಟು ನಮ್ಗೆ ಹೇಳ್ಕೊಡ್ತಾರೆ ಮ್ಯಾಮ್. ಯಾವ್ದೇ ಸ್ಟಾಫ್ ಆಗ್ಲಿ, ಶ್ರೀನಿವಾಸ್ ಸರ್ ಆಗ್ಲಿ, ಸಂತೋಷ್ ಸರ್ ಆಗ್ಲಿ, ನಮ್ಗೆ ಏನೇ ಗೊತ್ತಿಲ್ಲ ಅಂದ್ರು ನಮಗ್ ಬಂದ್ಬಿಟ್ಟು ನಿಮ್ಗೆ ಏನ್ ಗೊತ್ತಾಗಿಲ್ಲ ನನ್ ಕೇಳ್ರಿ, ನಾವ್ ಹೇಳ್ತೀನಿ, ನಾವು CMTI ಯಾವಾಗ್ಲೂ ನಿಮ್ ಜೊತೆ ಇದ್ದೀವಿ, ಈ ತರ ಮಾತಲ್ಲಿ ಹೇಳ್ಕೊಡ್ತಾರೆ ಮ್ಯಾಮ್ ನಮ್ಗೆ. Okay, fine. So coming to your placements ಅಂತ ಬರುವಾಗ HR coordinations ಎಲ್ಲ ಹೇಗಿತ್ತು? ದೀಪಾ ಮ್ಯಾಮ್ ಆಗ್ಲಿ, ಶ್ವೇತಾ ಮ್ಯಾಮ್ ಆಗ್ಲಿ, ಸೊ ಅವರ ಒಂದು coordination ನಿಮ್ಗೆ ಹೇಗಿತ್ತು? ಮತ್ತೆ ನಿಂಗೆ ಆಪರ್ಚುನಿಟಿ CMTI ಎಷ್ಟು ಕೊಡ್ತು ವೀರೇಶ್, ಅದ್ರ ಬಗ್ಗೆ ಹೇಳ್ಬೋದಾ? ಹಾ ಮ್ಯಾಮ್, ಹೇಳ್ತೀನಿ ಮ್ಯಾಮ್. ಆಕ್ಚುಲಿ ಶ್ವೇತಾ ಮ್ಯಾಮ್ಗೆ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಮ್ಯಾಮ್, ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಮ್ಯಾಮ್. ಆಕ್ಚುಲಿ ನನ್ಗೆ ಡಿಸೈನರ್ ಆಕ್ಚುಲಿ ಬೇಕಾಗಿದ್ದು ಇಂಟೀರಿಯರ್ಸ್ ರೋಲೇ ಬೇಕಾಗಿತ್ತು, ನಂಗೆ ಡಿಸೈನರ್ ರೋಲೇ ಬೇಕಾಗಿದ್ದು. ಆಕ್ಚುಲಿ ನನ್ಗೆ ಅವಾಗೇ ಪ್ಲೇಸ್ಮೆಂಟ್ ಆಗ್ಬೇಕಿತ್ತು, ನನ್ ಡಿಸೈನಿಂಗ್ ರೋಲೇ ಬೇಕು ಮ್ಯಾಮ್ ಅಂತ ಕೂತಿದ್ದೆ ನಾನು. ಅದಕ್ಕೆ ನಾನು ಶ್ವೇತಾ ಮ್ಯಾಮ್ ಪಾಪ ಬಾರಿ ಹೆಲ್ಪ್ ಮಾಡ್ಬಿಟ್ರು ಮ್ಯಾಮ್. ಅವ್ರಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಮ್ಯಾಮ್. ದೀಪಾ ಮ್ಯಾಮ್ ತುಂಬಾ ಹೆಲ್ಪ್ ಮಾಡಿದ್ರು ಮ್ಯಾಮ್ ನಮ್ಗೆ. ಶ್ವೇತಾ ಮ್ಯಾಮ್ಗೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್. Okay, ಮತ್ತೆ fine. ಅರುಣಾ ಮ್ಯಾಮ್ ಅಂತಿದಾರ, ಅವರು ಅಷ್ಟೇ ನಮ್ ನಮ್ ಅಡ್ಮಿನ್ ಅವರು ತುಂಬಾ ಹೆಲ್ಪ್ ಮಾಡ್ತಾರೆ. ಅಂದ್ರೆ ನಮ್ಗೆ ಏನೇ ಗೊತ್ತಿಲ್ಲ ಅಂದ್ರು ಆಗ್ಲಿ, ನಮ್ ಸಾಫ್ಟ್ವೇರ್ ಬಗ್ಗೆ ಆಗ್ಲಿ, ನಮ್ ಕ್ಲಾಸ್ ನಮ್ಗೆ ಯಾವ ಕ್ಲಾಸ್ ನಡೀತಿಲ್ಲ, ಯಾವ ಕ್ಲಾಸ್ ನಮ್ಗೆ ಮಿಸ್ ಆದ್ರೂ ಆ ಕ್ಲಾಸ್ ಇಸ್ಕೊಡ್ತಾರ ನಮ್ಗೆ ಅರುಣಾ. ಅವರು ತುಂಬಾ ಹೆಲ್ಪ್ ಮಾಡ್ತಾರೆ ನಮ್ಗೆ. ನಮ್ ಕ್ಲಾಸ್ ಕೋಆರ್ಡಿನೇಟ್ರು ಮೇಘನಾ ಮ್ಯಾಮ್ ಆಗ್ಲಿ, ಮೋನಿಕಾ ಮ್ಯಾಮ್ ಆಗ್ಲಿ, ನಮ್ಗೆ ಯಾವ್ದೇ ಕ್ಲಾಸ್ ಮಿಸ್ ಆದ್ರೂ ಆಗ್ಲಿ, ನಾವು ಸಪೋಸ್ ಕ್ಲಾಸಿಗೆ ಬಂದಿಲ್ಲ ಅಂದ್ರು ಅಟೆಂಡ್ ವಾಟ್ಸಪ್ ಅಲ್ಲಿ ಆಗ್ಬಿಟ್ಟು ಕಾಲ್ ಮಾಡ್ಬಿಟ್ಟು ಎಲ್ಲ ಕರೀತಾರೆ ಮ್ಯಾಮ್. ಈ ತರ ಅಂದ್ರೆ ತುಂಬಾ ಕೇರ್ ಮಾಡ್ತಾರೆ ಮ್ಯಾಮ್ ಸ್ಟಾಫ್ಸ್ ಎಲ್ಲ. Okay, Veeresh. So finally, what do you want to say to your friends and juniors, Veeresh? ಇವಾಗ ಜೂನಿಯರ್ಸ್ ಏನ್ ಹೇಳ್ಬೇಕಪ್ಪ ಅಂದ್ರೆ, ಹೇಳ್ಕೊಡೋದೆಲ್ಲ ಅವ್ರು ಹೇಳ್ಕೊಡ್ತಾರೆ ಲೆಕ್ಚರ್ಸ್, ಅವ್ರು ಹೇಳ್ಕೊಡ್ತಾರೆ. ಬಟ್ ಪ್ರಾಕ್ಟೀಸ್ ಮಾಡೋದು ನಮ್ಮ ಮೇಲೆ ಡಿಪೆಂಡ್. ನಾವ್ ಯಾವ ಪ್ರಾಕ್ಟೀಸ್ ಮಾಡ್ತೀವೋ ಅವಾಗಲೇ ನಾವು ಪರ್ಫೆಕ್ಟ್ ಆಗೋದು ಅಂತ ಹೇಳ್ಕೊಡ್ತೀವಿ ಅಷ್ಟೇ ಮ್ಯಾಮ್. ನಾನು ಪ್ರಾಕ್ಟೀಸ್ ಮಾಡ್ದೇನೆ ಯಾರು ಎಷ್ಟು ಹೇಳ್ಕೊಟ್ರು ನಮ್ಗ್ ಕಲಿಯಕ್ ಆಗಲ್ಲ. ನಾವ್ ಪ್ರಾಕ್ಟೀಸ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗೋದು ನಮ್ಗೆ ನಾವ್ ಪರ್ಫೆಕ್ಟ್ನೆಸ್ ಆಗೋದು. ನೀವು ಚೆನ್ನಾಗಿ ಕಲೀರಿ, ನಿಮ್ಗೂ ಕರೆಕ್ಟ್ ಆಗಿ ಪ್ಲೇಸ್ಮೆಂಟ್ ಸಿಗ್ಲಿ. ನಿಮ್ಗೆ ಚೆನ್ನಾಗಿರೋ ಪ್ಲೇಸ್ಮೆಂಟ್ಸೇ ಕೊಡಿಸ್ತಾರೆ. ನಾವು ಅನ್ಕೊಂಡಿರ್ತ ಚೆನ್ನಾಗಿರೋದೇ ಕೊಡಿಸ್ತಾರೆ. ನಾವು ಇಷ್ಟು 1% ಅನ್ಕೊಂಡ್ರೆ 10% ಕೊಡ್ತಾರೆ CM ಕಡೆಯಿಂದ ಪ್ಲೇಸ್ಮೆಂಟ್ಸ್. ಬಟ್ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಅಷ್ಟೇ. ಪ್ರಾಕ್ಟೀಸ್ ಮಾಡ್ರಿ, CMTI ಗಳಿಸ್ರಿ ಅಷ್ಟೇ. Okay,
Thank you, Veeresh. Thank you so much for your feedback. That was a good feedback from your side, Veeresh. Thank you, ma'am. Thank And once again, congratulations for your placements and all the best for your future, Veeresh. Yeah, thank you so Thank much, you. ma'am. Thank you for Thank you so much, Veeresh. Thank you. Thanks a lot.